2 ಪ್ಲೇಟ್ ಇಲ್ಲೇ ಕೊಡಿ. ಅವಿ ನೋಡ್ತಿರೋ ತಿಂದ ಮೇಲೆ ನೀನು ನಂಗೆ ಥ್ಯಾಂಕ್ಸ್ ಅಂತ ಹೇಳ್ತೀಯ ಅಲ್ವಾ? ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ. 5 ಸ್ಟಾರ್ ಶೆಫ್ ನಿನಗೆ ಬೇಕಾಗಿರೋ ಅಡುಗೆನ ನೀನು ಇರೋ ಕಡೆ ತಂದು ಕೊಡ್ತಾನೆ. ಆದರೂ ನಿಂಗೆ ಈ ರೋಡ್ ಸೈಡಲ್ಲಿ ತಿನ್ಬೇಕಲ್ವಾ? ಅವಿ ನೀನು ಹೇಳ್ತಿದ್ದಿಲ್ಲ 5 ಸ್ಟಾರ್ ಹೋಟೆಲ್, ಅಲ್ಲಿ ಥರ ನ್ಯಾಚುರಲ್ ಗಾಳಿ ಬರುತ್ತಾ? ಇಲ್ಲಿ ಒಂದ್ಸಲ ತಿಂದು ನೋಡು, 5 ಸ್ಟಾರ್ ಹೋಟ್ಲೇ ಮರ್ತು ಬಿಡ್ತೀಯ. ನಿನ್ನ ಲಾಜಿಕ್ ಒಂದು ಅರ್ಥ ಆಗಲ್ಲ ನನಗೆ. ತಿಂದು ನೋಡು, ನಿನಗೆ ಅರ್ಥ ಆಗತ್ತೆ. ಅಮ್ಮಂಗೆ ಹೇಳಿದ್ರೆ ನಿನ್ನ ಕ್ಲಾಸ್ ಏನು ಅಂತ ನಿನಗೂ ಅರ್ಥ ಆಗುತ್ತೆ. ನೀ ನನ್ನ ಫ್ರೆಂಡಾ ದುಶ್ಮನ? ರಾಜ್, ನೆಮ್ಮದಿಯಾಗಿ ತಿನ್ನಕ್ಕೂ ಬಿಡಲ್ವಲ್ಲ. ಅಮ್ಮಮ್ಮನ ಹೆಸರು ಹೇಳಿದ್ರೆ ಸೊದ್ಬೇಕಾ? ಇಲ್ಲಿ ಬಂದು ತಿಂದಿರೋದು ನಾನಂತೂ ಹೇಳಲ್ಲ, ನೀನು ಹೇಳ್ಬೇಡ, ಅವ್ರಿಗೆ ಗೊತ್ತಾಗತ್ತೆ. ಸೈಡ್ 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 ಸೈಡ್. ಅಜ್ಜಿ, ಬಿಜಿ ಇದ್ದೀರಾ? ಅಣ್ಣ 2 ಪ್ಲೇಟ್ ಬಿರಿಯಾನಿ ಕೊಡಿ ಟೇಬಲ್ಗೆ. ಸ್ವಲ್ಪ ಹೊಟ್ಟೆ ಎಸ್ತದ ಬೇಗ. ಇವತ್ತು ಅಣ್ಣ ನೀನು ಇಲ್ಲಿ ಜಾಗ ನೋಡಕ್ ಬಂದಿದ್ವಿ ಅಲ್ಲ ಅವಿ? ಟೇಬಲ್ ಚೇರ್ ನಮ್ಮನೆ ಲಾನಿಗೆ ಹಾಕ್ಸ್ಬಿಡೋಣ ಅಲ್ವಾ? ಹೌದು, ಆಫೀಸ್ಗೂ ಹಾಕ್ಸ್ಬಿಡೋಣ. ಚೆನ್ನಾಗಿದೆ ಇದು ಅಲ್ವಾ? ಇದೇನ್ ತಾಜ್ ಮಹಲ್ ಕೆಟ್ಟೋಯ್ತಾ? ಅವಾಗ ಬಂದ್ ನೋಡಕ್ಕೆ. ನನ್ನ ಹತ್ರನೇ ಡೌಗ್ಲು. ನೀವು ಬಿರಿಯಾನಿ ತಿನ್ನಕ್ ತಾನೇ ಬಂದಿರೋದು ಕಳ್ರು. ಇಲ್ಲಿ ಬಿರಿಯಾನಿ ಎಲ್ಲ ಸಿಗತ್ತಾ? ಅವಿ ಇಲ್ಲಿ ಬಿರಿಯಾನಿ ಸಿಗತ್ತಂತೆ. ನಂಗೂ ಗೊತ್ತಿರ್ಲಿಲ್ಲ. ಸರ್ ಬಿರಿಯಾನಿ ರೆಡಿ. ಇದಕ್ಕೆ ಕಾಯ್ತಿದ್ರಿ ಅನ್ಸುತ್ತೆ. ನಾಗು ಅಣ್ಣ, ಮನೇಲಿ ಯಾರಿಗೂ ಹೇಳ್ಬೇಡ ಕಣ. ಯಾರು ನೀವು? ಅಲ್ಲ ನಾನು ಯಾರು? ನಂಗೇನು ಕಾಣಿಸ್ತಾನೆ ಇಲ್ಲಪ್ಪ. ನೀವು ಬಿರಿಯಾನಿ ತಿನ್ನಕ್ ಬಂದಿದ್ರಾ? ಯಾವಾಗ? ಎಲ್ಲಿ? ನಂಗೇನು ಗೊತ್ತೇ ಇಲ್ವೇ. ವೆರಿ ಗುಡ್. ನೀನ್ ಅಪ್ಪಿ ತಪ್ಪಿ ಬಾಯ್ ಬಿಟ್ರೆ ಕೆಲ್ಸ ಟೈಮಲ್ಲಿ ಬಿರಿಯಾನಿ ತಿನ್ನಕ್ ಬಂದಿದ್ಯಾ ಅಂತ ನಾನು ಹೇಳ್ತೀನಿ. ಸರ್ ಏನ್ ಸರ್ ಇದು? ಹಸ್ಕೊಂಡು ಬಿರಿಯಾನಿ ತಿನ್ನಕ್ ಬಂದಿರೋನ್ನ ಈ ತರ ಭಯ ಬೀಳ್ಸೋದು ತಪ್ಪು ಸರ್. ಸುಮ್ನಿರು ಅವಿ. ನೋಡ್ ನಾಗು, ನಾವು ಹೇಳಲ್ಲ, ನೀನು ಹೇಳ್ಬೇಡ. ಡೀಲಾ? ಡ್ರೀಲು. ಡೀಲ್. ಇದೇ ಖುಷಿಗೆ ನೀನೇ ಮೊದಲು ತಿನ್ನು. ಅಣ್ಣ ನೀವು ನನಗ್ ತಿನ್ಸೋದಾ? ಬಾಯಿ ತುಂಬಾ ಅಣ್ಣ ಅಂತ ಕರಿತೀಯ, ನಾನ್ ತಿನ್ಸ್ಬಾರ್ದಾ? ಅನ್ನು ನಾಗು, 2 ಡಬ್ಬ ಜೋಕ್ ಹೇಳು, ನಗ್ತೀನಿ. ಆದ್ರೆ ಈ ತರ ಇಮೋಷನಲ್ ಆಗೋದು ನೋಡಕ್ ಆಗ್ತಿಲ್ಲ. ಸಾಕು. ನಾನು ಹೇಳಿದ್ದೀನಿ. ವಿರಾಜ್ ಹೇಗೆ ಆಫೀಸಲ್ಲಿ ಆರಾಮಾಗಿ ಕೆಲಸ ಮಾಡೋದನ್ನ ನನ್ನಿಂದ ನೋಡಕ್ಕಾಗ್ತಿಲ್ಲ. ವಿರಾಜ್ ಎಷ್ಟೇ ಆದ್ರೂ ನಿನ್ನ ಮೊಮ್ಮಗ ಅಲ್ವಾ? ಅಷ್ಟು ಸುಲಭವಾಗಿ ಸೋಲು ಒಪ್ಕೊಳ್ಳೋನಲ್ಲ. ಮತ್ತೆ ಅಖಾಡ ಕೇಳ್ತಿದ್ದಾನೆ. ಇದು ಹೀಗೆ ಆದ್ರೆ ನಿನ್ನ ಕಣ್ಣಿಗೆ ಮತ್ತೆ ಹೀರೋ ಆಗ್ತಾನೆ. ಹಾಗಬಾರ್ದು, ಅದು ಹಾಗಬಾರ್ದು. ವಿರಾಜ್ಗೆ ಆಫೀಸ್ ಕಡೆ ಬರೋಕ್ಕಾಗದೇ ಇರೋಷ್ಟು ತೊಂದರೆಗಳು ಬರಬೇಕು. ಬೇಡದೇ ಇರೋ ಆಲೋಚನೆಗಳು ತುಂಬಿಕೊಳ್ಬೇಕು. ಹಾಗಾಗಬೇಕು ಅಂದರೆ ನಾನೇ ಏನೋ ಮಾಡಬೇಕು. ಹಲೋ, ನಾಳೆನೇ ಮನೆಗೆ ಬಂದ್ಬಿಡಿ. ಮದುವೆ ವಿಚಾರ.
ಮನೇಲೆ ಮಾತಾಡೋಣ. ಇದು ನಾನ್ ಕಟ್ಟಿದ ಕೋಟೆ. ಇಲ್ಲಿ ಯಾರು ಯಾವಾಗ ನಗ್ಬೇಕು ಯಾವಾಗ ಅಳ್ಬೇಕು ಅಂತ ಡಿಸೈಡ್ ಮಾಡೋಳು ನಾನೇ. ತಪ್ಸಕ್ಕೆ ಆ ಬ್ರಹ್ಮನಿಂದನೂ ಸಾಧ್ಯ ಇಲ್ಲ. ವಿರಾಜಣ ನೀರು ಪಕ್ಕ ನಿಮ್ಮನ್ನ ಯಾರೋ ನೆನಪು ಮಾಡ್ಕಂತವ್ರೆ. ಇವನ್ ಯಾರೋ ನೆನೆಸ್ಕೊತಿದಾರ ಇಲ್ಲ ಇವನೇ ಯಾರನ್ನೋ ನೆನೆಸ್ಕೊತಿದ್ದಾನ? ಅಭಿ ಏಯ್ ಏನ್ ಮಕ ನೋಡ್ತಿದ್ಯಾ? ನಿನ್ ಪ್ಲೇಟ್ ಬಂತು ತಾನೆ, ತಿನ್ನು. ಓ, ಯಾವ ಪ್ಲೇಟಲ್ಲಿ ತಿನ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ? ಏ ಇಲ್ಲಪ್ಪ, ನಾನ್ ಫಿಕ್ಸು. ಬಲಗಡೆ ಪ್ಲೇಟ್ ಅಲ್ಲಿ ರೈಸ್ ಜಾಸ್ತಿ ಇದೆ, ಅಷ್ಟಕ್ಕೂ ಕಂಡೂರ್ ತಟ್ಟಲ್ಲಿ ನಾನೇ ತಿನ್ಲಿ. ಯಾಕೆ ದೃಷ್ಟಿ ಆಗ್ಲಿ ಅಂತನಾ? ಒಬ್ನೇ 2 ಪ್ಲೇಟ್ ಆರ್ಡರ್ ಮಾಡೋದಲ್ದೆ ದೃಷ್ಟಿ ಬಗ್ಗೆ ಮಾತಾಡ್ತಿದ್ಯಾ? ಅಯ್ಯೋ ಸಾರ್, ಇದ್ ನನಗಲ್ಲ, ಮತ್ತೆ ಯಾರಿಗೆ? ನನ್ ಕುಕ್ ತಂಗಿದು. ಅವಳು ಬಂದಿದ್ದಾಳ. ಅವಳು ಮನೆಗೆ ಹೋಗಿ ಬಿರಿಯಾನಿ ಕತೆ ಹೇಳಿದ್ರೆ ನನ್ ಕತೆ ಮುಗೀತು. ಅಯ್ಯೋ ಅಣ್ಣ, ಅವಳ ಹತ್ರ ಸಂಬಂಧ ಇಲ್ದಿರೋ ವಿಷಯಕ್ಕೆ ತಲೆನೇ ಹಾಕಲ್ಲ. ನೀವ್ ಇಲ್ಲಿ ಬಿರಿಯಾನಿ ತಿಂದಿರೋ ವಿಷಯ ಮನೆಗ್ ಮುಟ್ಟಲ್ಲ, ನಾನ್ ಗ್ಯಾರಂಟಿ. ಬೇಕಾದ್ರೆ ಇವ್ರ ತಲೆ ಮೇಲೆ ಆಣೆ. ಕೂತ್ಕೊಳ್ಳ, ನೀನುಂಟು ನಿಮ್ಮ ಅಣ್ಣ ಉಂಟು, ಮಧ್ಯದಲ್ಲಿ ನನ್ನ ಯಾಕೋ ಸಾಯಿಸ್ತೀಯಾ? ಕೂತ್ಕೋ. ಈ ನಾಗರಾಜ್ ಅಣ್ಣ ಬರೀ ಅರ್ಧಂಬರ್ಧ ಅಡ್ರೆಸ್ ಹೇಳಿ ಹೋಗಿದ್ದಾರೆ. ಈಗ ಎಲ್ಲಿ ಹುಡ್ಕೋದು ಇವ್ರನ್ನ? ಸರಿ, ತಿನ್ನಕ್ ಬರೋರ್ಗೆ ಬರ್ಬೇಡ ಅಂತ ಹೇಳ್ಬಾರ್ದು, ಬರ್ಲಿ ಬಿಡು. ಸೋಕಿಸಿ ಸುಡಬೇಡವೇ ನನ್ನಿ ಥರ ತುಸು ಕರುಣೆ ತೋರಿಸು ಬಡಪಾಯಿಗೆ ಮಲ್ಲಿ ಎದುರಲ್ಲಿ ನಿಂತು ನಗುವಾಗ ನಾನಂತೂ ಅಸಹಾಯಕ. ವಿಕ್ಕಿ ಗಾಡ್, ಮುಗೀತು ನನ್ನ ಕತೆ. ವಿರಾಜ್, ವಿರಾಜ್, ಇವನು ಯಾಕೆ ಕೇಳ್ದೆ ಎದ್ದೋಗ್ತಿದ್ದಾನೆ? ಎಲ್ಲಿ ಹೋಗ್ತಿದ್ದಾನೆ ಇವನು? ಅಣ್ಣ, ವಿರಾಜ್ ಇಲ್ವೇನಾಗಿದೆ ನೋಡಿ.
ಅರ್ಜೆಂಟಲ್ಲಿ ಎಲ್ಲಿಗೆ ಹೋಗ್ತದಾನೆ? ನಾನು ನೋಡ್ಕೊಂಡ್ ಬರ್ತೀನಿ ಇರು. ನೀವು ವಿರಾಜ್ ಅಣ್ಣ ಫ್ರೆಂಡ್ ಇರ್ಬೋದು, ಆಗುತ್ತಾ? ಅವ್ರ ಹೊರ ಕಡೆ ಎಲ್ಲ ನೀವು ಹೋಗಕ್ಕಾಗುತ್ತಾ? ಯಾಕೆ ಹೋಗ್ಬಾರ್ದು? ಅಣ್ಣ ಅವ್ರಿಗೆ ಫ್ರೈಡ್ ರೈಸ್ ಬೇಡವಾ? ಏನು ಫ್ರೈಡ್ ರೈಸಾ? ಇಲ್ಲಿ ಬಿರಿಯಾನಿ ಬಿಟ್ಟು ಅಲ್ಲಿ ಫ್ರೈಡ್ ರೈಸ್ ತಿನ್ನಕ್ಕೆ ಯಾಕೆ ಹೋಗ್ತಾನ ಅವನು? ಓ ನಿಮ್ಗೆ ಇಂಗ್ಲೀಷ್ ಬರಲ್ವೇ? ಫ್ರೈಡ್ ರೈಸ್ ಒಬ್ಬರೇ ನೋಡು. ಫಸ್ಟ್ ನುಂಗು ಅದನ್ನ. ಅದು ಫ್ರೈಡ್ ರೈಸ್ ಅಲ್ಲ, ಪ್ರೈವೇಸಿ. ವಾ ಗೊತ್ತಾ ನಿಮ್ಗೆ? ಮತ್ತೆ ವಿರಾಜ್ ಅಣ್ಣಗೆ ಅದನ್ನ ಕೊಡೋದು ಬಿಟ್ಟು ಅವರಿಂದ ಯಾಕೆ ಹೋಗ್ತಾ ಇದ್ದೀರಾ? ಏನು ಹೇಳ್ತಾ ಇದ್ಯಾ? ಈಗ ವಿರಾಜಿಗೆ ಪ್ರೈವೇಸಿ ಕೊಡುವಂಥದ್ದು ಏನಾಗಿದೆ? ನನಗೆ ಅದಕ್ಕೂ ಸಂಬಳ ಕೊಟ್ಬಿಡಿ. ಚಿಕ್ಕ ಮಕ್ಳಿಗೆ ಪಾಠ ಹೇಳೋ ಹಾಗೆ ಆ ಅಂದ್ರೆ ಆರಸ, ಆ ಅಂದ್ರೆ ಆನೆ ಅಂತ ಹೇಳ್ಕೊಟ್ಬಿಡ್ತೀನಿ. ಅಧಿಕ ಪ್ರಸಂಗ ಕೇಳ್ಕೊಂಡ್ ಕೂತಿದ್ನಲ್ಲ, ನನಗೆ ಕೆಲಸ ಇಲ್ಲ, ನಾನು ನೋಡ್ಕೊಂಡ್ ಬರ್ತೀನಿ ಇರು. ಅಯ್ಯೋ ಸಾರ್, ವಿರಾಜ್ ಅಣ್ಣ ಲೋಕಲ್ ಹೋಗಿರೋದು. ಏನು ಲೋಕಲ್? ಅಯ್ಯೋ ಸಾರ್, ಎಲ್ಲ ಬಿಡ್ತಾಳ್ಬೇಕಾ? ವಿರಾಜ್ ಅಣ್ಣ ಇದಕ್ಕೆ ಹೋಗಿರೋದು. ನಿನ್ನ ಮಾತು ಕೇಳ್ಕೊಂಡ್ ಕೂತಿದ್ದೀನಲ್ಲ. ಸಾರ್ ಸಾರ್, ನನಗ್ ಬುದ್ಧಿಲ್ವಾ? ಇಲ್ಲಿರೋರು ಯಾರಿಗೂ ನನಗ್ ಬುದ್ಧಿನೇ ಇಲ್ಲ. ಅಕ್ಕ 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 ಜುಮ್ಕಿ ತಗೊಳ್ಳಿ ಅಕ್ಕ. ಬೇಡ ಕಣೋ, ಬೇರೆ ಯಾರನ್ನಾದ್ರೂ ಕೇಳು. ಒಂದ್ಸತಿ ನೋಡಿ ಅಕ್ಕ, ನೀವು ತಗೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ನೋಡಿ ಅಕ್ಕ. ನಂಗ್ ಬೇಡ ಕಣೋ, ನಂಗ್ ಟೈಮ್ ಆಯ್ತು, ಬೇರೆ ಕೆಲ್ಸ ಇದೆ. ಇದು ನೀವು ಹಾಕೊಂಡ್ರೆ ಹೀರೋಯಿನ್ ತರ ನನಗ್ ಕಾಣ್ತೀರಾ. ಬೇಕು ಅಂದ್ರೆ ನಾನೇ ನಿನ್ನ ಹುಡ್ಕೊಂಬಂದ್ ತಗೊಂತೀನಿ. ನಂಗೆ ಬಿರಿಯಾನಿ ಬೇಡ, ಏನು ಬೇಡ, ನನ್ನ ಬಿಟ್ಬಿಡೋ. ಲವ್ ಏನಾಯ್ತು ನಿಂಗೆ? ಬಿರಿಯಾನಿ ತಿನ್ಬೇಕು ಅಂತ ಅಷ್ಟು ಹಠ ಮಾಡಿ ಕರ್ಕೊಂಡ್ ಬಂದಿಲ್ಲ, ಅರ್ಧ ತಿಂದು ಎದ್ದೋಗಿದ್ಯಾ? ಅಂತ ಅರ್ಜೆಂಟ್ ಏನಿತ್ತು? ಸ್ವಲ್ಪ ಮಿಸ್ ಆಗಿದ್ರೆ ಮಿಸ್ ಮುಗುತಿ ಕಂಪ್ಲೀಟ್ಲಿ ನನ್ನ ಲೈಫಿಂದ ಆಚೆ ಹೋಗ್ತಿದ್ಲು. ಹಾ ಏನು ಮಾತಾಡ್ತಿದ್ಯಾ? ನಿನ್ನ ಹಿಂದೆ ಮಿಸ್ ಮೂಗುತ್ತಿದ್ದಾಳ ಕಣ. ಇಲ್ಲ ತಿರ್ಗ್ಬೇಡ ಕಣ, ಅವಳ ಬಗ್ಗೆನೇ ಮಾತಾಡ್ತಿದ್ಯಾ ಅಂತ ಗೊತ್ತಾಗ್ಬಿಡತ್ತೆ. ನೀನ್ ಮೊದಲು ಆ ನಾಗನ್ ಕರ್ಕೊಂಡು ಇಲ್ಲಿಂದ ಹೋಗೋ. ಏನು ನಾಗಣ್ಣ? ಅದೇನ್ ಮಾಡ್ತೀವಿ ಬಿಡ್ತೋ ನನಗೆ ಗೊತ್ತಿಲ್ಲ, ಮೊದಲು ಅವನ್ನ ಇಲ್ಲಿಂದ ಕರ್ಕೊಂಡು ಹೋಗು. ಇದೊಳ್ಳೆ ಸವಾಸ ಆಯ್ತು ನನ್ಗೆ. ಪ್ಲೀಸ್ ಕಣ, ನಾನು ಹುಟ್ಟೋ ಮಕ್ಕಳಿಗೆ ನನಗೆ ಗೊತ್ತು, ನನ್ನ ಹೆಸರೇ ಇಡ್ತೀಯ. ಏನೋ ಮಾಡ್ತೀನಿ ಇರು. ಥ್ಯಾಂಕ್ಸ್ ಕಣ. ನಾಗರಾಜು, ವಾ ನಾಗು, ಯಾಕೋ ಈ ರಾಗದಲ್ಲಿ ವ್ಯತ್ಯಾಸ ಕಾಣಿಸ್ತಿದ್ಯಲ್ಲ? ಈ ಬಿರಿಯಾನಿ ಖಾರ ಇದೆ ಅಲ್ವಾ? ಖಾರ ಇದೆಯಾ? ನನ್ನ ಬಾಯಲ್ಲಿ ಕಣ್ಣಲ್ಲಿ ಎಲ್ಲ ಕಡೆ ನೀರು ಕಿತ್ಕೊಂತಾವೆ. ಬೇಕಾದ್ರೆ ನೋಡಿ, ಇವೇನು ಹೊಗೆ ಬರ್ತಿದೆ. ಛೆ, ಮತ್ತೆ ನಿನ್ ಹೊಟ್ಟೆ ಎಷ್ಟು ಉರ್ದಿರ್ಬೇಡ. ಬಾ, ಐಸ್ ಕ್ರೀಮ್ ಕೊಡಿಸ್ತೀನಿ. ಐಸ್ ಕ್ರೀಮಾ? ಚಾನ್ಸೇ ಇಲ್ಲ. ಉಳ್ಕೊಂಬಂದು ಬಿರಿಯಾನಿ ತಿಂತಾ ಇದ್ದೀನಿ, ಐಸ್ ಕ್ರೀಮ್ ತಿಂದ್ಬಿಟ್ಟು ನಾಲ್ಗೆ ರುಚಿ ಹಾಳು ಮಾಡ್ಕೊಳ್ಳ. ಹಾಗೆಲ್ಲ ಏನಾಗಲ್ಲ ಕಣ, ಬಾ. ಇಲ್ಲಪ್ಪ, ನಾನ್ ಬರಲ್ಲ, ನೀವು ಹೋಗಿ. ನನ್ ಕುಕ್ತಂಗಿ ಬರ್ತಿದ್ದಾಳೆ, ನಾನು ಕಾಯ್ತಾ ಇದ್ದೀನಿ. ನಿನ್ ಕುಕ್ ತಂಗಿನೂ ಅಲ್ಲಿಗೆ ಫೋನ್ ಮಾಡಿ ಕರಿಯೋಣ, ಬಾ ಹೋಗೋಣ. ಆಗಲ್ಲ ಅಂದ್ರೆ ಆಗಲ್ಲ ಅಣ್ಣ. ಈ ನಾವು ತಟ್ಟೆ ಕೈ ಹಾಕಿದ್ರೆ ಮುಗೀತು. ತಟ್ಟೆ ಖಾಲಿ ಆಗೋವರೆಗೂ ಬರೋ ಮಾತೇ ಇಲ್ಲ. ಪ್ಲೀಸ್ ಕಣ. ಈಗ ನನ್ನ ಜೊತೆ ಬರ್ತೀಯಾ? ಮೀಟೆಲ್ಲ ಹೇಳಿ ಸ್ಯಾಲ್ರಿ ಕಟ್ ಮಾಡಿಸ್ಲಾ? ಯಾಕೆ ಸರ್, ನಾನೇನು ತಪ್ಪು ಮಾಡಿದೆ? ಈಗ ನನ್ನ ಜೊತೆ ಬರ್ತೀಯಾ ಇಲ್ವಾ? ಬೇಗ ತಗೊಂಬಲ್ಲ. ಇಡ. ಅಕ್ಕ 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 ಪ್ಲೀಸ್ ಅಕ್ಕ, ಅಕ್ಕ ಪ್ಲೀಸ್ ಅಕ್ಕ. ಸುಮ್ನೆ ನಾನ್ ಯಾಕೋ ತಗೊಳ್ಳಿ? ಸುಮ್ನೆ ಹಠ ಮಾಡ್ಬೇಡ, ದಾರಿ ಬಿಡು. ಅಕ್ಕ ಅಕ್ಕ, ಬೆಳಗ್ಗೆಯಿಂದ ಒಂದ್ ಜುಮ್ಕಿನೂ ಸೇಲ್ ಆಗಿಲ್ಲ ಅಕ್ಕ, ನೀವಾದ್ರೂ ತಗೊಳ್ಳಿ ಅಕ್ಕ. ಅಕ್ಕ ನೀವು ತಗೊಳ್ದೇ ಇದ್ರೂ ಪರವಾಗಿಲ್ಲ, ಈ ಜುಮ್ಕಿನ ನೋಡ್ತಾ ನಿಂತ್ಕೋತೀರಾ? ನೀವು ನೋಡ್ತಾ ಇರೋದ್ ನೋಡಿ ಇನ್ನೊಂದಷ್ಟು ಜನ ಬರ್ತಾರೆ, ನಂಗೆ ವ್ಯಾಪಾರ ಆಗುತ್ತೆ. ಪ್ಲೀಸ್ ಅಕ್ಕ. ಸರಿ ತೋರ್ಸು. ಇದ್ ನೋಡಿ ಅಕ್ಕ, ಸಕ್ಕದಾಗ್ ಕಾಣತ್ತೆ.
ಈಗ ಈ ಜುಮ್ಕಿಗೊಂದು ಕಳೆ ಬಂತು. ನಾಗು, ಮಲ್ಲಿ, ಎಲ್ಲಿ ಹೋದ್ರಿ ಇವರಿಬ್ರು? ನಾಗು, ಅತ್ತೆ, ನೀವ್ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದೀರಾ? ಅವರಿಬ್ರಲ್ಲಿ ಪೂಜೆ ಸಾಮಾನು ತರೋದಕ್ಕೆ ಮಾರ್ಕೆಟ್ಗೆ ನಾನೇ ಅವರಿಬ್ಬರನ್ನ ಕಳಿಸಿದ್ದೀನಿ. ಏನಾದರೂ ಬೇಕಿತ್ತ ಮಿಥಿಲಾ? ಹೌದು ಅತ್ತೆ, ಅಮ್ಮ ನೀವು ಊಟ ಕೊಡಬೇಕಿತ್ತು. ಒಂದು ನಿಮಿಷ ಕೊಟ್ಟೆ. ಅತ್ತೆ, ನೀವೇ ರೆಡಿ ಮಾಡಿದ್ರಾ? ನಾನಲ್ಲ, ಮಲ್ಲಿ. ಅವಳು ಯಾವ ಕೆಲಸನೂ ಅರ್ಧಕ್ಕೆ ಬಿಟ್ಟು ಹೋಗಲ್ಲ. ಕೆಲ್ಸದ ವಿಚಾರ ಅಂತ ಬಂದ್ರೆ ಸೇಮ್ ಇನ್ ಹಾಗೆ ಇಂಥದ್ರಲ್ಲಿ ಕಮ್ಮಿ ಅಂತ ಬೆಟ್ ಮಾಡಿ ತೋರಿಸೋ ಹಾಗಿಲ್ಲ. ಒಟ್ನಲ್ಲಿ ಮನೆಗೆ ಅವಳು ಅಡ್ಜಸ್ಟ್ ಆದ್ಲಲ್ಲ, ನಂಗೆ ಅಷ್ಟೇ ಸಾಕತ್ತೆ. ಅಡ್ಜಸ್ಟ್ ಆಗೋದ? ತಂದಲ್ದೇ ಇರೋ ಕೆಲಸನೂ ತನ್ನ ಮನೆ ಕೆಲಸ ಅನ್ಕೊಂಡು ಮಾಡ್ತಾಳೆ. ಪೂಜೆಗೆ ಅವಳದೇ ಅಡುಗೆ ಕೆಲಸ. ಕೆಲಸದವ್ರನ್ನ ಎಲ್ಲಿಡ್ಬೇಕೋ ಅಲ್ಲೇ ಇಡ್ಬೇಕು, ತಲೆ ಮೇಲೆ ಇಟ್ಕೊಳಕ್ ಹೋಗ್ಬಾರ್ದು. ಯಾಕತ್ಗೆ ಈ ಮನೆಯಲ್ಲಿ ಸರಿಯಾಗಿ ಕೆಲಸ ಮಾಡೋದು ಅವಳೊಬ್ಳು, ಅವಳು ಹೊಗಳ್ಬೇಡಿ ಅಂತ ಹೇಳ್ತಿದ್ದೀರಾ? ಹೊಗಳಿದ್ರೆ ಪರವಾಗಿಲ್ಲ, ತಲೆ ಮೇಲೆ ಕೂರಿಸ್ಕೊಂಡ್ರೆ ಮನೆ ಮಗನ ಮೇಲೆ ಕಣ್ಣು ಹಾಕಿದ್ರೆ ಕಷ್ಟ. ಅತ್ತೆ, ಏನ್ ಮಾತಾಡ್ತಿದ್ದೀರಾ? ನಿಜ ಮಿಥಿಲ, ನನ್ನ ಬುಕ್ಕಲ್ಲಿ ಇಂಥದ್ದು ಎಷ್ಟೋ ಕತೆಗಳನ್ನ ಬರೆದ್ಬಿಟ್ಟಿದ್ದೀನಿ. ಪಾಪದ ಹುಡುಗಿ ಥರ ಮನೆ ಸೇರ್ಕೊಳ್ಳೋದು, ಮನೆ ಹುಡುಗನ್ನ ಬುಟ್ಟಿಗೆ ಹಾಕೊಳ್ಳೋದು. ಅತ್ತಿಗೆ, ಪ್ರೀತಿಗೆ ಬಡವ ಶ್ರೀಮಂತ ಅಂತ ಭೇದ ಇರಲ್ಲ. ಹಾಗಾದ್ರೆ ಆ ಅಡುಗೆ ಒಳಗೆ ಆ ಕೆಪಾಸಿಟಿ ಇದೆ ಅಂತ ನೀನು ಒಪ್ಕೋತೀಯ? ನಾನು ಹಾಗೆ ಹೇಳಿಲ್ವಲ್ಲ. ಅಕ್ಕ, ಮಲ್ಲಿ ತುಂಬ ಒಳ್ಳೆ ಹುಡುಗಿ, ಒಳ್ಳೆ ಸಂಸ್ಕಾರ ಇರೋಂಥ ಹುಡುಗಿ. ನೀವು ಅವಳ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಮೊದಲೇ ವಿರಾಜು ಮದುವೆ ಬೇಡ ಅಂತ ಹೇಳಿದ್ದಾನೆ. ಇದೇ ಒಳ್ಳೆ ಚಾನ್ಸು ಅಂದ್ಕೊಂಡು ಆ ಕೆಲ್ಸದ ಹುಡುಗಿ ನಿನ್ನ ಮಗನ ಹಾರಿಸ್ಕೊಂಡು ಹೋಗ್ಬಿಟ್ರೆ? ನೋಡು ವೈಜಯಂತಿ, ಈಗಿನ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ. ಭವಾನಿ, ಚಿನ್ನಕ್ಕೆ ಚಿನ್ನ ಮಾತ್ರನೇ ಸೇರ್ಸಕ್ಕಾಗೋದು. ನನ್ನ ಮೊಮ್ಮಗನ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಅತ್ತೆ, ಅದು ವಯಸ್ಸಿಗೆ ಬಂದಿರೋ ಹುಡುಗಿ ಕೆಲ್ಸಕ್ಕಿದ್ದಾಳಲ್ವಾ, ಅವಳು ಎಲ್ಲಿ ಮನೆ ಹುಡುಗನ್ಗೆ ಮೋಡಿ ಮಾಡ್ಬಿಡ್ತಾಳೋ ಅನ್ನೋ ಭಯ ಅಷ್ಟೇ. ಯಾರ್ದೋ ಮೋಡಿಗೆ ಬೀಳೋದಿಕ್ಕೆ ಅವನ್ ಯಾರು? ವಿರಾಜ್, ನನ್ನ ಮೊಮ್ಮಗ. ಅವನ್ ಬಗ್ಗೆ ಮತ್ತೆ ಮತ್ತೆ ನಾನ್ ಬಾಯ್ ಬಿಟ್ಟು ಹೇಳ್ಬೇಕಾ? ಹಾಗಲ್ಲ ಅತ್ತೆ, ನಾನು ಕೆಲ್ಸದೋಳ ಬಗ್ಗೆ ಮಾತಾಡ್ಬೇಡ. ನನ್ ವಿರಾಜ್ ಎಲ್ರ ತರ ಅಲ್ಲ. ಬುದ್ಧಿ ಇಲ್ದೆ ಯಾರ್ಯಾರ ಹಿಂದೆ ಬೀಳೋನೂ ಅಲ್ಲ. ಅವನಿಗೆ ನಾನು ಯಾವ ಮನೆತನದವನು, ಯಾರ್ ಮೊಮ್ಮಗ ಅನ್ನೋದು ಚೆನ್ನಾಗ್ ನೆನ್ಪಿದೆ. ಅವನಿಗೆ ಅಂತ ಒಂದ್ ಕ್ಲಾಸ್ ಇದೆ. ಆದ್ರಿಂದ ಕೆಳಗಿಳ್ದು
ಸಂಬಂಧ ಬೆಳೆಸೋ ಕರ್ಮ ಅವನು ಬಂದಿಲ್ಲ. ವಿರಾಜ್ನ ಹೊಗ್ಲಕ್ಕೆ ಹೋಗಿ ನನ್ನ ಕ್ಲಾಸ್ನ ನೆನ್ಪು ಮಾಡ್ತಾ ಇದೆಯಾ ಅರುಂಧತಿ? ಈ ಮಿಡಲ್ ಕ್ಲಾಸ್ ಮಿಥಿಲಾ ನಿನ್ನ ಹೈ ಕ್ಲಾಸ್ ಸ್ಟ್ಯಾಂಡರ್ಡ್ನ ಒಂದೊಂದಾಗಿ ಬುಡಮೇಲೆ ಮಾಡ್ತಾಳೆ. ನೋಡ್ತಾ ಇರು. ಅವನ ಎದುರುಗಡೆ 1000 ಹುಡುಗಿರ್ ಬರ್ಲಿ, ನಮ್ ಸಮದವ್ರಲ್ಲ ಅಂತ ಅನ್ಸಿದ್ರೆ ವಿರಾಜ್ ಕಣ್ಣೆತ್ತು ನೋಡಲ್ಲ.